ಗಜ ತಾಂಡವ ವಿಶೇಷ ಕಾರ್ಯಕ್ರಮ. ಅದರ ಜೊತೆಗೆ ನಾವು ಈ ಆನೆಯ ಬಗೆಗೆ ಸಮಗ್ರ ಮಾಹಿತಿ ಕೊಡುವಂತಹ ಪ್ರವೀಣ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮೈಸೂರಿಂದ ಏನೆಲ್ಲ ಮಾಹಿತಿಗಳು ಬರ್ತಾ ಇದೆ, ಈಗಿನ ಮಾಹಿತಿ ಪ್ರಕಾರ ಧೋಬಿಘಾಟ್ ಬಳಿ ಏನು ಆನೆ ಇತ್ತು ಆ ಆನೆಯನ್ನು ಯಾವ ರೀತಿ ಎಲ್ಲ ವಿಧಿವಿಧಾನಗಳ ಮೂಲಕ ಅಂದರೆ ಹಗ್ಗ ಚೈನ್ ಬಳಸಿ ಅದಕ್ಕೆ ಅನಸ್ತೇಷ ಕೊಟ್ಟಿದ್ದರು, ಅದಾದ ನಂತರ ಯಾವ ರೀತಿ ಅದನ್ನು ತಮ್ಮ ಒಂದು ವಶಕ್ಕೆ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನೋಡೋಣ. ಎಲ್ಲ ವ್ಯವಸ್ಥೆಗಳಲ್ಲಿ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ 5:30ಗೆ ಬಂದಂಥ ಆನೆ ನಂತರ 7:00ವರೆಗೆ ಕಾರ್ಯಾಚರಣೆ ಶುರುವಾಯಿತು. ಅಷ್ಟೊತ್ತಿಗಾಗಲೇ ಮೈಸೂರಲ್ಲಿ ಕೆಲವು ಅನಾಹುತಗಳನ್ನು ಅದು ಮಾಡಿತ್ತು. ಪ್ರವೀಣ್ ಅವರು ಹೇಳೋ ಪ್ರಕಾರ ಆ ಅನಾಹುತಗಳಿಗೆ ನಾವು ಕೂಡ ಕಾರಣ ಆಗಿರ್ತೇವೆ. ನಾವು ಮೊದಲು ನೋಡಿದ್ವಿ ಆ ರೇಣುಕಾದೇವಿ ಪ್ರಸಾದ್ ಅವರನ್ನು ಒಂದು ಯಾವ ರೀತಿ ಅದು ಒಂದು ಅಟ್ಯಾಕ್ ಮಾಡಿತ್ತು ಅನ್ನುವಂಥದ್ದು. ಆದರೆ ಆನೆ ಯಾವ ರೀತಿ ಯಾವಾಗಲೂ ಆ ರೀತಿ ಬಿಹೇವ್ ಮಾಡೋದಿಲ್ಲ, ಅದರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ನರಹಂತಕ ಆನೆ ಸೆರೆಗೆ 3 ಆನೆಗಳ ಬಳಕೆ. ಧೋಬಿಘಾಟ್ ಪ್ರದೇಶದಲ್ಲಿ ಪ್ರಜ್ಞೆ ತಪ್ಪಿರುವ ಆನೆ. ಪ್ರಜ್ಞೆ ತಪ್ಪಿರುವ ಆನೆಯನ್ನು ನಿಲ್ಲಿಸಲು ಯತ್ನ. ಇದೀಗ ಬಂದಿರುವ ಸುದ್ದಿ ಪ್ರಕಾರ ಧೋಬಿಘಾಟ್ ಪ್ರದೇಶದಲ್ಲಿ ಆನೆ ಬಹಳ ಹೊತ್ತಿನ ತನಕ ಏನಿತ್ತು ಆ ಪೊದೆಗಳ ನಡುವೆ ಅವಿತಿತ್ತು, ಕಂಡು ಬರ್ತಾ ಇರಲಿಲ್ಲ, ಅದು ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥದ್ದು. ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಅದು ಪ್ರಜ್ಞೆ ತಪ್ಪಿದೆ. ಅದಕ್ಕೆ 4 ಅರಿವಳಿಕೆ ಇಂಜೆಕ್ಷನ್ ನೀಡಲಾಗಿತ್ತು. ಆದರೆ 5ನೇ ಬಾರಿ ಕೂಡ ಅರಿವಳಿಕೆ ಔಷಧಿಯನ್ನು ನೀಡಿದ ನಂತರ ಅದು ಪ್ರಜ್ಞೆ ತಪ್ಪಿತ್ತು. ಈಗ ಆ ಆನೆಯನ್ನು ಹೊರತೆಗೆಯುವಂಥ ಸಾಹಸವನ್ನು ಅರಣ್ಯ ಇಲಾಖೆ ಮಾಡ್ತಾ ಇದೆ. ಅದಕ್ಕಾಗಿ ನುರಿತ 3 ಆನೆಗಳು ಅಲ್ಲಿಗೆ ಬಂದಿದೆ. ಆ ಆನೆಗಳ ಮುಖಾಂತರ ಈ ಧೋಬಿಘಾಟ್ನಲ್ಲಿರುವಂಥ ಆನೆಯನ್ನು ಹೊರಗೆ ಕರ್ಕೊಂಬರಲಾಗತ್ತೆ. ತದನಂತರ ಅದನ್ನು ಯಾವ ರೀತಿ ಕಾಡಿಗೆ ಸಾಗಿಸಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಒಂದು ವ್ಯವಸ್ಥೆಗಳನ್ನು ಅಲ್ಲಿ ಮಾಡಲಾಗ್ತಾ ಇದೆ. KP ನಾಗರಾಜ್ ನಮ್ಮ ಪ್ರತಿನಿಧಿ ಮೈಸೂರಿನಿಂದ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಆನೆ ಒಟ್ಟಾರೆಯಾಗಿ ಯಾವ ರೀತಿ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ, ಅದು ಪ್ರಜ್ಞೆ ತಪ್ಪಿತ್ತು. ಏನೆಲ್ಲ ಮುಂದಿನ ಕ್ರಮಕ್ಕಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಲ್ಲಿ? ಜಯಪ್ರಕಾಶ್, ಈಗಾಗಲೇ ಏನು ಧೋಬಿಘಾಟ್ ಒಳಗಿರುವಂತಹ ಸಿಗಾಕೊಂಡಿದ್ದಂತಹ ಆನೆ ಸಂಪೂರ್ಣವಾಗಿ ಅದು ಅರವಳಿಕೆ ಮದ್ದಿನಿಂದ ಸಂಪೂರ್ಣವಾಗಿ ಕೆಳಗೆ ಬಿದ್ದಿದೆ. ಈ ಆನೆಯನ್ನ ಮೇಲೆತ್ತುವ ಸಲುವಾಗಿ ದೊಡ್ಡದೊಂದು ಹಗ್ಗವನ್ನ ಬಳಸಲಾಗಿದೆ. ಜೊತೆಗೆ ಅರಮನೆಯಲ್ಲಿ ಇರುವಂತಹ 3 ಆನೆಗಳನ್ನ ಈ ಒಂದು ಕಾರ್ಯಾಚರಣೆಗೆ ಈಗ ಬಳಸ್ಕೊಳ್ಳಲಾಗ್ತಿದೆ. ಜೊತೆಗೆ ನೀವು ಈ ಹಿಂದೆ ಹೇಳಿದಂತೆ ಏನು ಆನೆಯ ಒಂದು ಇದನ್ನ ತಗ್ಸೋಕೋಸ್ಕರ ತಲೆ ಮೇಲೆ ನೀರು ಹಾಕ್ಬೇಕು ಅಂತ ಕೆಲವು ವನ್ಯಜೀವಿ ತಜ್ಞರು ಜೊತೆಗೆ ಡಾಕ್ಟರ್ಗಳು ಸಲಹೆ ನೀಡಿದ ಹಿನ್ನೆಲೆಯಲ್ಲಿ ಫೈರ್ ಎಂಜಿನ್ ಮೂಲಕವಾಗಿ ಅಗ್ನಿಶಾಮಕ ದಳದ ಒಂದು ಟ್ಯಾಂಕರ್ ಮೂಲಕವಾಗಿ ಆನೆಯ ತಲೆ ಮೇಲೆ ಹಾಕುವಂತಹ ಒಂದು ಕಾರ್ಯಾಚರಣೆಯು ಕೂಡ ಕಾರ್ಯವೂ ಕೂಡ ಈಗ ಭರದಿಂದ ಸಾಗ್ತಾ ಇದೆ. ತದನಂತರದಲ್ಲಿ ಈ 3 ಆನೆಗಳ ಸಹಾಯದಿಂದಾಗಿ ಈ ಆನೆಯನ್ನ ಎತ್ತಿ ಲಾರಿಗೆ ಸಾಗಿಸುವ ಮೂಲಕ ಒಂದು ಕಾರ್ಯಾಚರಣೆ ಮುಂದುವರಿಸ್ತಾ ಇದ್ದಾರೆ. ಜಯಪ್ರಕಾಶ್, ಓಕೆ, ಇನ್ನೊಂದು ಆನೆಯದ್ದು ವಿಚಾರ ಏನಾಯ್ತು? ಜಯಪ್ರಕಾಶ್, ಇನ್ನೊಂದು ಆನೆಗೆ ಇನ್ನೂ ಕೂಡ ಅರವಳಿಕೆ ಮದ್ದನ್ನು ಹಾಕುವಂತ ಪ್ರಯತ್ನ ನಡೀತಾ ಇದೆ. ಆದ್ರೆ ಇನ್ನೊಂದು ಒಂದು ಸಂತೋಷದ ವಿಚಾರ ಏನು ಅಂದ್ರೆ ಅದು ಯಾವುದೇ ಕಡೆಗೂ ಓಡಾಡದಲ್ಲೇ ಒಂದೇ ಕಡೆಗೆ ಅದು ಒಂದು ದೊಡ್ಡದೊಂದು ಪೊದೆಯೊಳಗೆ ಏನು ಇದೇ ರೀತಿಯಾಗಿ ಏನು ಧೋಬಿಘಾಟಲ್ಲಿ ಇರುವಂತಹ ಒಂದು ಪೊದೆ ಇದೆ, ಅದೇ ರೀತಿಯಾಗಿ ಬೊಂಬು ಬಜಾರ್ ಬಳಿ ಇರುವಂತಹ ಒಂದು ಫಾರಂ ಹೌಸ್ ದೊಡ್ಡ ಪೊದೆಯೊಳಗೆ ಅದು ಕೂಡ ಮಲಗಿದೆ. ಹೀಗಾಗಿ ಅದಕ್ಕೂ ಕೂಡ ಅರವಳಿಕೆ ಮದ್ದನ್ನು ಅಳವಡಿಸುವಂತಹ ಕಾರ್ಯ ಈಗೇನು ಬಹುತೇಕ ಯಶಸ್ವಿಯಾಗಿರುವಂತಹ ಸಾಧ್ಯತೆಗಳು ತೀರಾ ಸ್ಪಷ್ಟವಾಗಿದೆ. ಅದಕ್ಕೂ ಕೂಡ ಅಳವಡಿಕೆ ಮದ್ದನ್ನು ಕೊಡಲಾಗಿದೆ. ಆದ್ರೆ ಇಲ್ಲಿ ಇನ್ನೊಂದು ಏನಂದ್ರೆ ಅದು ಸಂಪೂರ್ಣವಾಗಿ ಅರವಳಿಕೆ ಮದ್ದು
ಒಂದು ಅದಕ್ಕೆ ವರ್ಕ್ ಆಗಿದೆಯೋ ಅನ್ನೋದು ಇನ್ನೂ ಅಲ್ಲಿ ಸ್ಪಷ್ಟವಾಗ್ತಾ ಇಲ್ಲ. ಆದ್ರೆ ಧೋಬಿಘಾಟ್ ಬಳಿ ಇರುವಂತಹ ಆನೆಗೆ ಮಾತ್ರ ಅರವಳಿಕೆ ಮದ್ದು ಸಂಪೂರ್ಣವಾಗಿ ವರ್ಕ್ ಆಗಿದೆ. ಇನ್ನೊಂದು ಅರ್ಧ ಗಂಟೆ ಒಳಗೆ ಈ ಆನೆಯನ್ನ ಸಾಗಿಸುವಂತಹ ಕಾರ್ಯಗಳು ಸಂಪೂರ್ಣವಾಗಿದೆ. ತದನಂತರದಲ್ಲಿ ಆ ಆನೆ ಕಡೆಗೆ ಎಲ್ಲರ ಒಂದು ಗಮನ ಹೋಗುವಂತಹ ಸಾಧ್ಯತೆಗಳು ತೀರಾ ಸ್ಪಷ್ಟವಾಗಿದೆ. ಜಯಪ್ರಕಾಶ್. ಓಕೆ, ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು 2 ಭಾಗಗಳಲ್ಲಿ. ಯಾಕಂತಂದ್ರೆ ಜನಗಳು ಹೆಚ್ಚು ಬರೋದು ಬೇಡ ಅನ್ನುವಂಥ ಕಾರಣಕ್ಕಾಗಿ ಜನ ಸ್ಪಂದಿಸ್ತಾ ಇದ್ದಾರೆ ಇದಕ್ಕೆ, ಅಥವಾ ಒಟ್ಟಾರೆ ಹುಚ್ಚೆದ್ದು ಮತ್ತು ಬರ್ತಾ ಇದ್ದಾರೆ, ಏನಾಗ್ತಿದೆ ನಾಗರಾಜ್? ಖಂಡಿತವಾಗ್ಲೂ ಜಯಪ್ರಕಾಶ್, ಇಲ್ಲಿ ಇನ್ನೂ ಕೂಡ ಏನೇ ನಿಷೇಧಾಜ್ಞೆ ಇರಲಿ, ಜನರ ಜೊತೆಗೆ ಪೊಲೀಸರು ಲಾಠಿ ಚಾರ್ಜ್ಗಳನ್ನ ಮಾಡಿದ್ರು ಕೂಡ ಜನರು ದೊಡ್ಡ ಮಟ್ಟದಲ್ಲಿ ಈ ಒಂದು ಧೋಬಿಘಾಟ್ನ ಸುತ್ತಮುತ್ತದ ಒಂದು ಆವರಣದಲ್ಲಿ ಸೇರಿದ್ದಾರೆ. ಅದೇ ರೀತಿಯಾಗಿ ಬಂಬು ಬಜಾರ್ನ ಸುತ್ತಲೂ ಕೂಡ ಸುತ್ತದ ಆವರಣದಲ್ಲೂ ಕೂಡ ಜನರು ಸೇರಿದ್ದಾರೆ. ಪೊಲೀಸ್ನವರ ಎಲ್ಲಾ ಮನವಿಗಳಿಗೂ ಕೂಡ ಜನರು ಯಾವುದೇ ರೀತಿಯಾಗಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ನಾವು ನೋಡ್ಬೇಕು ಆನೆ ಅನ್ನುವಂತಹ ಕಾತುರತೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಈ ಒಂದು ಜನರ ಒಂದು ಮಧ್ಯಸ್ಥಿಕೆಯಿಂದ ಜನರು ಮುಗಿ ಬೀಳ್ತಾ ಇರೋದ್ರಿಂದ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಯಾಕೆಂದ್ರೆ ಪೊಲೀಸ್ನವರು ಆನೆಯನ್ನ ನಿಯಂತ್ರಿಸಬೇಕು ಅಥವಾ ಜನರನ್ನು ನಿಯಂತ್ರಿಸಬೇಕು ಅನ್ನುವಂತಹ ಒಂದು ಗೊಂದಲದಲ್ಲಿ ಪೊಲೀಸ್ನವರು ಇದ್ದಾರೆ. ಆದ್ರೆ ಏನೇ ಶತ ಪ್ರಯತ್ನವನ್ನ ಮಾಡಿದ್ರು ಕೂಡ ಜನರ ಒಂದು ಬರ್ತಾ ಇರುವ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಮೈಸೂರಿನ ಬಹುತೇಕ ಭಾಗದ ಜನರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಜಯಪ್ರಕಾಶ್. ಓಕೆ ನಾಗರಾಜ್, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಾನು ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಈಗ ಈ ಆನೆಗಳು ಬೆಳಿಗ್ಗೆ ಎಲ್ಲಿಂದ ಬಂತು ಅನ್ನುವಂಥದ್ದು, ಟಿ ನರಸೀಪುರದಿಂದ ಬನ್ನೂರು ಮಾರ್ಗವಾಗಿ ಇದು ಮೈಸೂರಿಗೆ ಬಂತು ಅನ್ನುವಂಥ ಮಾಹಿತಿಗಳಿದೆ. ಸ್ಪಷ್ಟ ಮಾಹಿತಿ ಅಂತಂದ್ರೆ ಬನ್ನೂರಿನಲ್ಲಿ ಈ ಆನೆಯನ್ನು ನೋಡಿದವರಿದ್ದಾರೆ. ಆ ಆನೆ ಮಂಜುನಾಥ್ ಅನ್ನೋವರ ತೋಟಕ್ಕೆ ಬಂದಿತ್ತು. ಈಗ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನೀವು ಬನ್ನೂರವರ? ಮಂಜುನಾಥ್ ಸರ್ ಹೇಳಿ. ಮಂಜುನಾಥ್, ಎಷ್ಟು ಗಂಟೆಗೆ ನೀವು ನೋಡಿದ್ರಿ ನಿಮ್ಮ ತೋಟದಲ್ಲಿ ಆನೆಯನ್ನ? ಸರ್ ಬೆಳಿಗ್ಗೆ 7ರಿಂದ 7:30 ಆಗ್ಬಿದ್ದೈತೆ ಸರ್, ನಾನು ಅಲ್ಲಿ ಹೋಗಿದ್ದಾಗ. ಓಕೆ, ಎಷ್ಟು ಆನೆಗಳಿತ್ತಾಗ? ಹಲೋ ಮಂಜುನಾಥ್, ಆಗ ಎಷ್ಟು ಆನೆ ಇತ್ತು? ಸರ್ 2 ಇದೆ. ಹಾ, ಒಂದು ದೊಡ್ಡದು ಒಂದು ಚಿಕ್ಕದು. ಹಾ, ನಮ್ಮ ಬೆಳೆ ಎಲ್ಲ ಹಾಳು ಮಾಡಾಯ್ತು, ಕಬ್ಬೆಲ್ಲ. 7:30 ಗಂಟೆಗ? ಹಾ, ಎಷ್ಟು ಗಂಟೆಗೆ ನೀವು ನೋಡಿದ್ದ ಆನೆಯನ್ನ? ಸರ್ ಅರೌಂಡ್ 7 ಗಂಟೆಗೆ ಸರ್. ಓಕೆ, ಬೆಳಗಿನ ಜಾವ 7 ಗಂಟೆಗೆ. ಓಕೆ, ಅವಾಗ ನೋಡಿದ್ದು. ಏನೆಲ್ಲ ಹಾಳು ಮಾಡ್ತು? ಹಾ, ಏನೆಲ್ಲ ತೊಂದರೆ ಆಯ್ತು ಅಲ್ಲಿ ತೋಟದಲ್ಲಿ? ಹೌದು ಸರ್, ತೋಟದಲ್ಲಿ. ಯಾವ ತೋಟದಲ್ಲಿ? ಅದು ನಮ್ದೇ ಸರ್. ಅದನ್ನು ಓಕೆ ಮಂಜುನಾಥ್, ಮಾಹಿತಿಗಾಗಿ ಧನ್ಯವಾದ. ಟಿ ನರಸೀಪುರದ ಕಾಡಿನಿಂದ ಈ ಆನೆಗಳು ಬನ್ನೂರು ಮಾರ್ಗವಾಗಿ ಬಂತು ಅನ್ನುವಂಥ ಮಾಹಿತಿ ಈಗ ಖಚಿತವಾಗ್ತಾ ಇದೆ. ಹಾಗೆಯೇ ಬಂದಂಥ ಆನೆಗಳು ಅದೇ ರೀತಿ ಅಲ್ಲಿಯ ಜನರನ್ನು ನೋಡಿ ಮೈಸೂರಿನ ಜನತೆ ಯಾವ ರೀತಿ ಅದರ ಜೊತೆ ಬಿಹೇವ್ ಮಾಡಿದರು ಅಥವಾ ಆನೆ ಗೊಂದಲಕ್ಕೊಳಗಾಯಿತು, ಒಟ್ಟಾರೆಯಾಗಿ ಕೆಲವು ತೊಂದರೆಗಳಂತೂ ಆಯಿತು ನಿಜ. ಆದರೆ ನಂತರ ಅವನ್ನು ಸೆರೆ ಹಿಡಿಯೋ ಬಗ್ಗೆ ಕೆಲವು ಕಾರ್ಯತಂತ್ರಗಳನ್ನು ರೂಪಿಸಲಾಯಿತು. ಅರಣ್ಯ ಇಲಾಖೆ, ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಸಹ ಬಂದರು, ಅರವಳಿಕೆ ಔಷಧಿಗಳನ್ನು ನೀಡಿದರು. ಈಗ ಧೋಬಿಘಾಟ್ನಲ್ಲಿರುವಂಥ ಆನೆ ಅರವಳಿಕೆ ಔಷಧಿ ನೀಡಿದ ಕಾರಣದಿಂದಾಗಿ ಪ್ರಜ್ಞೆ ತಪ್ಪಿ ಬಿದ್ದಿದೆ. ಅದನ್ನು ಯಾವ ರೀತಿ ಅಲ್ಲಿಂದ ಹೊರಗೆ ತರಬೇಕು ಅನ್ನೋದ್ರ ಬಗ್ಗೆ ಕೂಡ ಸಮಗ್ರವಾಗಿ ಚಿಂತನೆ ಮಂಥನ ಮಾಡಿದ ನಂತರ ಈಗ ನೋಡಿ ಭಾಳ ದೊಡ್ಡದಾದಂಥ ಒಂದು ಹಗ್ಗವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. 3 ನುರಿತ ಆನೆಗಳು, ಅನುಭವಿ ಆನೆಗಳು ಕೂಡ ಈಗ ಬರುತ್ತೆ. ಸೊ ಆ ಆನೆಯನ್ನು ಅಲ್ಲಿಂದ ಹೊರಗೆ ತೆಗಿತಾರೆ. ಹೊರಗೆ ತೆಗೆದ ನಂತರ ಅದೇ ಈಗ ನಮ್ಮ ಪ್ರತಿನಿಧಿ ನಾಗರಾಜ್ ಅವರು ಹೇಳಿದರು, ಇಲ್ಲಿ ಪ್ರವೀಣ್ ಕೂಡ ಹೇಳ್ತಾ ಇದ್ರು, ಈ ಬಾಡಿ ಟೆಂಪ್ರೇಚರ್ ಏನಿದೆ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಅದರ ತಲೆಗೆ ನೀರು ಹಾಕಬೇಕಾಗತ್ತೆ. ನಾವು ಮೊದಲು ಅಂದ್ಕೊಂಡಿದ್ವಿ ಕೇವಲ ಆನೆಗೆ ಮಾತ್ರ ಇರ್ಬೋದು ಅಂತ ಹೇಳಿದ್ರೆ ಪ್ರವೀಣ್ ಹೇಳಿದರು, ನಾಟ್ ಓನ್ಲಿ ಆನೆ, ಎಲ್ಲ ಪ್ರಾಣಿಗಳನ್ನು ಕೂಡ ಆ ರೀತಿ ಬಾಡಿ ಟೆಂಪ್ರೇಚರ್ ಕೂಲ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಆ ರೀತಿ ಆ ನೀರಿಗೆ ಬೇಕಾಗಿ ಅಗ್ನಿಶಾಮಕ ದಳದ ಮುಖಾಂತರ ನೀರನ್ನು ತಂದು ಈಗ ಆ ಕಾರ್ಯವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಸೊ 3 ಆನೆಗಳ ಮುಖಾಂತರ ಅದನ್ನು ಹೊರಗೆ ತರ್ತಾರೆ. ಹೊರಗೆ ತಂದ ನಂತರ ಲಾರಿ ಮುಖಾಂತರ ಆ ಆನೆಯನ್ನು ಲಾರಿಗೆ ಹತ್ತಿಸಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ, ಪ್ರವೀಣ್ ಅವರು ಹೇಳಿದರು ಅದರ ಕಣ್ಣಿಗೆ ಕೂಡ ಒಂದು ರೀತಿಯಲ್ಲಿ ಬಟ್ಟೆಯನ್ನು ಹಾಕ್ತಾರೆ ಆ ಸಂದರ್ಭದಲ್ಲಿ ಅನ್ನುವಂಥದ್ದು. ಸೊ ಆನೆಗಳ ಬಗ್ಗೆ ಹೆಚ್ಚು ಗೊತ್ತಿಲ್ಲದವರಿಗೆ ಇದು ಕೂಡ ಬಹಳ ಒಳ್ಳೆಯ ಮಾಹಿತಿ, ಅದರ ಬಗ್ಗೆ ತಿಳ್ಕೊಳ್ಬೋದು ಕೂಡ. ಸೊ ಹಾಗಾಗಿ ಅದನ್ನು ಮತ್ತೆ ಯಾವ ರೀತಿ ಕಾಡಿಗೆ ಬಿಡ್ತಾರೆ ಅನ್ನುವಂಥದ್ದು ಕೂಡ ಪ್ರವೀಣ್ ಈ ಒಂದು ದೃಶ್ಯವನ್ನು ನೋಡುವಾಗ ಹೇಳ್ತಾ ಇದ್ರು. ಈ ದೃಶ್ಯವನ್ನು ನೋಡುವಾಗ ಸಾಧಾರಣವಾಗಿ ಜನರಿಗೆ ಆನೆಯ ಬಗ್ಗೆ ಒಂದು ಹೆದರಿಕೆ ಬರ್ಬೋದು ಅನ್ನುವಂಥದ್ದು. ಆದರೆ ಆನೆಯ ಬಿಹೇವಿಯರ್ ಆ ರೀತಿಯಲ್ಲ, ಆ ರೀತಿ ಯಾವತ್ತೂ ಅದು ಬಿಹೇವ್ ಮಾಡೋದಿಲ್ಲ ಅನ್ನುವಂಥ ವಿಚಾರ ಯಾಕೆ ಹೇಳಿದ್ರಿ ಪ್ರವೀಣಾಗೆ? ಯಾಕಂದರೆ ನಾನು ಹೇಳಿದಂಗೆ ಯಾವ ವನ್ಯಜೀವಿ ಕೂಡ ಮನುಷ್ಯನ ಮೇಲೆ ಏಕಾಏಕಿ ದಾಳಿ ಮಾಡೋದಿಲ್ಲ. ಅದಕ್ಕೆ ಯಾವಾಗ ಒಂದು ಕುತ್ತಿದೆ ಅಂತ ಅನ್ನಿಸ್ದಾಗ ಮಾತ್ರ ಅದು ಆ ಥರ ಬಿಹೇವ್ ಮಾಡುತ್ತೆ. ಈ ಆನೆ ಈ ಪರಿಸ್ಥಿತಿಯಲ್ಲಿ ತೀರಾ ಒಂದು ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ಆ ಸ್ಟ್ರೆಸ್ನಲ್ಲಿರುತ್ತೆ. ಜನ ಅದ್ರ ಹತ್ರ ಹೋದಾಗ ಅದು ಅದರ ಒಂದು ರಿಯಾಕ್ಷನ್ ಏನಿರುತ್ತೆ, ಅದರ ಸೆಲ್ಫ್ ಡಿಫೆನ್ಸ್ಗೆ ಅದೇನೋ ಮಾಡುತ್ತೆ.
ಆದರೆ ಈ ದೃಶ್ಯಗಳನ್ನು ನೋಡಿ ನೋಡಿ ಮೇಲೆ ನೀವು ತೋರಿಸಿದಾಗ ನನ್ನ ಮನವಿ ಏನಂದರೆ ಇದನ್ನು ತೋರಿಸದೇ ಇದ್ದರೆ ಒಳ್ಳೆಯದಾಗತ್ತೆ. ಯಾಕಂದರೆ ಜನಕ್ಕೊಂದು ತಪ್ಪು ಅಭಿಪ್ರಾಯ ಮೂಡುತ್ತೆ, ಆನೆಗಳು ಈ ಥರ ಜನನ ತುಳಿಯತ್ತೆ ಅಂತ. ಆನೆ ಸಾಧಾರಣವಾಗಿ ತುಳಿಯೋಲ್ಲ. ತೀರಾ ಅದಕ್ಕೆ ಎಷ್ಟೋ ಸತಿ ನಾವು ನೋಡಿರೋ ಪ್ರಕಾರ ಜನ ಎಲ್ಲೋ ರಾತ್ರಿ ಅವರು ಮದ ಸೇವಿಸಿ ಅವರು ಆನೆ ಹತ್ರ ಹೋಗಿ ಗಣೇಶ ಅಂತ ಕಟ್ಕೊಂಡಾಗ ಅದು ಒಂದು ಹೊಡೆದಿರ್ಬೋದೇ ಹೊರತು ಸಾಧಾರಣವಾಗಿ ಅದು ಎಲ್ಲೂ ಹೋಗಿ ಆ ಥರ ದಾಳಿ ಮಾಡೋದಿಲ್ಲ. ಅದರ ಬಿಹೇವಿಯರ್ ಅದಲ್ಲ. ಅದಕ್ಕೆ ಅದರ ನೆಲೆಯಲ್ಲಿ ಅದನ್ನು ನೀವು ಅಬ್ಸರ್ವ್ ಮಾಡಿದಾಗ ಅದು ಗೊತ್ತಾಗುತ್ತೆ. ಇದೇ ಚಿತ್ರ ನೀವು ತೋರಿಸ್ತಾ ಇದ್ದಾಗ ಇದು ಜನಕ್ಕೆ ತಪ್ಪು ಮಾಹಿತಿ ಸಿಗುತ್ತೆ. ಪ್ರವೀಣ್ ಅವರು ಹೇಳೋದನ್ನು ಬಹಳ ಗಮನಿಸಬೇಕಾಗತ್ತೆ. ಯಾವತ್ತೂ ಕೂಡ ಯಾವುದೇ ಒಂದು ವನ್ಯಪ್ರಾಣಿ ಕೂಡ ತೊಂದರೆ ಮಾಡೋಕ್ಕೆ ಬರೋದಿಲ್ಲ ಜನರಿಗೆ. ಆದರೆ ಅದು ಒಂದು ಒತ್ತಡದಲ್ಲಿರುತ್ತೆ, ಅದು ಅದರ ನೆಲೆ ಅಲ್ಲದ ಒಂದು ಪ್ರದೇಶಕ್ಕೆ ಬಂದಿರುತ್ತೆ. ಆ ಬಂದಿರುವಂಥ ಪ್ರದೇಶ ಹೊಸ ಪ್ರದೇಶವಾಗಿರುತ್ತೆ. ಒಂದು ವೇಳೆ ಅದು ಅದರ ನೆಲೆಯಲ್ಲಿ ಇದ್ದಿದ್ರೆ ಅಂಥ ತೊಂದರೆಗಳಾಗ್ತಿರ್ಲಿಲ್ಲ. ಹೊಸ ಪ್ರದೇಶಕ್ಕೆ ಬರುವಾಗ ಮನುಷ್ಯ ಮಾಡುವಂತಹ ಕೆಲವು ಬಿಹೇವಿಯರ್ಗಳು, ಅಥವಾ ಅವನು ಕಲ್ಲು ಬಿಸಾಡ್ಬೋದು, ಅಥವಾ ಬೊಬ್ಬೆ ಹಾಕ್ಬೋದು, ಅಥವಾ ಅಟ್ಟಾಡಿಸ್ಕೊಂಡು ಓಡಿಸುವಂಥ ರೀತಿಯ ಒಂದು ಬಾಡಿ ಲ್ಯಾಂಗ್ವೇಜ್ ತೋರಿಸ್ತಾ ಇರ್ಬೋದು, ಅದೆಲ್ಲವೂ ಕೂಡ ಆ ಪ್ರಾಣಿಗಳಿಗೆ ಒಂದು ಹೊಸದಾಗಿ ಕಂಡು ಬರುತ್ತೆ. ಸೊ ಹಾಗಾಗಿ ಆ ಒತ್ತಡ ಏನಂತಂದರೆ ಇವನಿಂದ ಏನೋ ನನಗೆ ತೊಂದರೆ ಆಗ್ತಿದೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದ ಹಾಗೆ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಮಾತ್ರ ಅವು ತಮ್ಮನ್ನು ರಕ್ಷಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ಈ ರೀತಿ ಆಡುತ್ತೆ ಹೊರತು ಖಂಡಿತವಾಗಲೂ ಯಾವುದೇ ಪ್ರಾಣಿಗಳು ಕೂಡ ಈ ರೀತಿ ಬಿಹೇವ್ ಮಾಡೋದಿಲ್ಲ. ಆ ಬಿಹೇವ್ ಮಾಡೋದಕ್ಕೆ ಪ್ರೋತ್ಸಾಹಿಸೋದು ನಮ್ಮ ಬಿಹೇವಿಯರ್ ಅನ್ನೋದನ್ನು ಪ್ರವೀಣ್ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ಬೆಳಿಗ್ಗೆ 5:15 ಆರಂಭವಾಗಿ, ಅಂದರೆ 5:00 ಮೈಸೂರಲ್ಲಿ ಪ್ರತ್ಯಕ್ಷವಾಗಿತ್ತು ಆನೆಗಳು. ಒಟ್ಟು 4 ಆನೆಗಳು ಬಂದಿತ್ತು, ಅದರಲ್ಲಿ 2 ಆನೆಗಳು ವಾಪಸ್ ಹೋದವು ಅನ್ನುವಂಥದ್ದು. ಸೊ ಮೋಸ್ಟ್ ಪ್ರಾಬಬ್ಲಿ ಅದು ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಆ ಆನೆಗಳು ಎಲ್ಲಿಗೆ ಹೋಯ್ತೋ ಅದು ಕೂಡ ಮೋಸ್ಟ್ಲಿ ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ. ಬಂದಂಥ ಆನೆ ನಂತರ ಕೆಲವು ಅನಾಹುತಗಳಾಯಿತು ಮೈಸೂರಲ್ಲಿ. ಈಗ 2 ಆನೆಗಳಿಗೆ ಅದನ್ನು ಸುಪರ್ದಿಗೆ ತೆಗೆದುಕೊಳ್ಳುವ ಬಗ್ಗೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹರಸಾಹಸ ಪಡ್ತಾ ಇದೆ. ಇಂಜೆಕ್ಷನ್ ಕೂಡ ನೀಡಲಾಗಿದೆ. ಆದರೆ ನಾಯ್ಡು ಫಾರಂ ಹತ್ತಿರ ಇರುವಂಥ ಆನೆಗೆ ಇಂಜೆಕ್ಷನ್ ತಗುಲಿದೆಯಾ, ಸಾಕಾಗಿದೆಯಾ, ಅದು ಆದಷ್ಟು ಬೇಗ ಈ ಅರಣ್ಯ ಇಲಾಖೆ ಸುಪರ್ದಿಗೆ ಬರುತ್ತಾ ಸದ್ಯದ ಮಟ್ಟಿಗೆ ಅನ್ನುವಂಥ ಕುತೂಹಲ ಇದೆ. ಆದರೆ ಧೋಬಿಘಾಟ್ ಬಳಿರುವಂಥ ಆನೆ, ಅದಕ್ಕೆ 5 ಸುತ್ತಿನ ಅರವಳಿಕೆ ಮದ್ದನ್ನು ನೀಡಲಾಗಿತ್ತು. ಅದೀಗ ಪ್ರಜ್ಞಾವಸ್ಥೆಯಲ್ಲಿದೆ, ಪ್ರಜ್ಞೆ ತಪ್ಪಿದೆ. ಅದನ್ನು ಹೊರಗೆ ತರುವುದಕ್ಕೆ 3 ನುರಿತ ಆನೆಗಳು ಕೂಡ ಬಂದಿದೆ. ಲಾರಿಗಳು ಕೂಡ ಸಿದ್ಧವಾಗಿದೆ. ನೋಡಿ, ನೀವು ಲಾರಿಯನ್ನು ನೋಡ್ಬೋದು. ಹಾಗೆಯೇ ದೊಡ್ಡ ದೊಡ್ಡ ಹಗ್ಗ ಚೈನ್ಗಳ ಮುಖಾಂತರ ಅವುಗಳನ್ನು ಹೇಗೆ ಹೊರತೆಗೀತಾರೆ ಅನ್ನುವಂಥದ್ದು ಆನೆಗಳ. ಸೊ ಎಸ್ ಒಂದು ವಿಷಯ, ಆನೆಗಳ ನರಹಂತಕ ಆನೆಗಳಲ್ಲ. ಓಕೆ, ನಾವು ಈ ಥರ ಅದಕ್ಕೆ ಹಣೆಪಟ್ಟಿ ಕಟ್ಟೋದು ಬೇಡ. ಯಾಕಂದರೆ ಅದು ನಾನು ಹೇಳ್ದಂಗೆ ಮುಂಚೆನೇ ಅದು ಯಾರನ್ನೂ ಹುಡುಕೊಂಡು ಹೋಗಿ ಸಾಯಿಸುವಂಥ ಪ್ರಾಣಿ ಅಲ್ಲ. ಆ್ಯಂಡ್ ಮೈಸೂರಿಗೆ ಆನೆ ಏನು ಹೊಸದಲ್ಲ. ನಾವು ಜಂಬೂ ಸವಾರಿನೂ ನೋಡ್ತೀವಿ, ಆನೆ ಮೈಸೂರಲ್ಲಿ ಎಲ್ಲರೂ ಆನೆ ಬಹಳ ಅವರ ಕುತೂಹಲ ಕಡಿಮೆ ಮಾಡಿಕೊಂಡು ಅಲ್ಲಿ ಆ ಜಾಗಕ್ಕೆ ಹೋಗದೇ ಇದ್ದರೆ ತೀರಾ ಉಪಯೋಗಕಾರಿಯಾಗುತ್ತೆ. ನಾವು ನರಹಂತಕ ಆನೆ ಅಂತ ಹೇಳೋ ಪ್ರವೀಣ್ ಅವರು ಹೇಳೋ ಪ್ರಕಾರ ಖಂಡಿತವಾಗ್ಲೂ ಒಂದು ಆನೆ ನರಹಂತಕ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಈಗ ಮೈಸೂರಿನಂಥ ಜನರು ಕೂಡ ಅದನ್ನು ನೋಡಿದ್ದಾರೆ. ವೆರಿ ಫೆಮಿಲಿಯರ್ ಮೈಸೂರಿಗೆ. ಜಂಬೂ ಸವಾರಿ ಮುಖಾಂತರ ಬಲರಾಮ ಇಂಥ ಆನೆಗಳು ಭಾಳ ದೊಡ್ಡ ದೊಡ್ಡ ಹೆಸರು ಗಳಿಸಿರುವಂಥ ಆನೆಗಳು ಕೂಡ ಭಾಳ ಫೇಮಸ್, ವೆರಿ ಫೆಮಿಲಿಯರ್ ಟು ಮೈಸೂರು ಪೀಪಲ್. ಆದರೆ ಆನೆಗಳಿಗೆ ನಾವು ಮಾಡುವಂಥ ತೊಂದರೆಯಿಂದಾಗಿ ಆನೆ ಈ ರೀತಿ ಒಂದು ಒತ್ತಡಕ್ಕೊಳಗಾಗಿ ಮಾಡುತ್ತೆ ಅನ್ನುವಂಥ ಮಾತನ್ನು ಪ್ರವೀಣ್ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗ ಆನೆಯನ್ನು ವಾಪಸ್ ಕಾಡಿಗೆ ಕಳಿಸಬೇಕಾಗಿದೆ ಅಂತ ಒಂದು ಸಾಹಸ ಅಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಯಾವ ರೀತಿಯ ಒಂದು ಕಾರ್ಯ ಪ್ರಗತಿಯಲ್ಲಿದೆ ಅಂತ ನೀವು ನೋಡ್ಬೋದು. ಲಾರಿ ಬಂದಿದೆ, ಹಾಗೆಯೇ ದೊಡ್ಡ ದೊಡ್ಡ ಹಗ್ಗಗಳನ್ನು ತರಲಾಗಿದೆ, ಚೈನ್ಗಳನ್ನು ತರಲಾಗಿದೆ, 3 ನುರಿತ ಆನೆಗಳನ್ನು ಕೂಡ ತರಲಾಗಿದೆ. ಒಟ್ಟಾರೆಯಾಗಿ ಇವರೆಲ್ಲರೂ ಸೇರಿ ಹಂತ ಹಂತವಾಗಿ ಆ ಆನೆಯನ್ನು ಅಲ್ಲಿಂದ ಹೊರಗೆ ತೆಗಿತಾರೆ. ಅದಕ್ಕೆ ಮೊದಲು ಅದರ ಬಾಡಿ ಟೆಂಪ್ರೇಚರ್ ಕೂಲ್ ಮಾಡೋದಕ್ಕಾಗಿ ಒಟ್ಟಾರೆಯಾಗಿ ಯಾವ ರೀತಿ ಇದನ್ನು ಹೊರಗೆ ತರ್ತಾರೆ ಅನ್ನೋದರ ಬಗ್ಗೆ ಸಮಗ್ರ ಮಾಹಿತಿ ನಾವು ನಿಮಗೆ ನೀಡ್ತಾ ಇರ್ತೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಈಗೊಂದು ಬ್ರೇಕ್ ನಂತರ ರಂಗನಾಥ್ ಭಾರದ್ವಾಜ್ ಬರ್ತಾರೆ, ಅವರು ಈ ಸ್ಟೋರಿ ಮುಂದುವರಿಸ್ತಾರೆ. ಸೊ ಹಾಗಾಗಿ ಎಲ್ಲ ವೀಕ್ಷಕರಿಗೆ ನಾವು ಸಮಗ್ರ ಮಾಹಿತಿಯನ್ನು ನೀಡ್ತಾನೆ ಇರ್ತೀವಿ. ನೀವು ನಮ್ಮೊಂದಿಗಿರಿ, ನಾವು ನಿಮ್ಮೊಂದಿಗಿರ್ತೀವಿ. ಈಗೊಂದು ಬ್ರೇಕ್.